ಕೆದವ್ರು OMR ನೋಡ್ರಿ, ಕೆದರ್ OMR. ಇಲ್ಲಿ OMR ಸೀಟ್ ನೋಡ್ರಿ ಯಾವ ರೀತಿ ಇರ್ತದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದು ಕ್ಲಿಯರ್ ಇರ್ಬೇಕು ನೋಡ್ರಿ ಇಲ್ಲಿ ಒಂದ್ ಸ್ವಲ್ಪ ಮಾಹಿತಿ ಕೊಡ್ತೀನಿ ನೋಡ್ರಿ ಇಲ್ಲಿ. ಈ OMR ಅಲ್ಲಿ ಏನಪ್ಪಾ ಅಂದ್ರೆ ನಿಮ್ ರಿಜಿಸ್ಟರ್ ನಂಬರ್ ತುಂಬಾ ಕೊಟ್ಟಿರ್ತಾನ. ಫಸ್ಟ್ ಈ ರಿಜಿಸ್ಟರ್ ನಂಬರ್ ನ ಫಿಲ್ಅಪ್ ಮಾಡ್ಕೋಬೇಕು. ಅದಾದ ನಂತರ ಎಕ್ಸಾಮ್ ಡೇಟ್ ಗಿಟ್ ಎಲ್ಲ ಅಲ್ಲಿ ಏನಾದ್ರು ಹಾಕದಿತ್ತಪ್ಪ ಅಂದ್ರೆ ಹಾಕ್ಬೇಕಲ್ಲ, ಅದೇ ಪ್ರಿಂಟ್ ಆಗಿ ಬಂದಿತ್ತಪ್ಪ ಅಂದ್ರೆ ಅದ್ ಬಿಟ್ಟಿರ್ಬೇಕು. ನೆಕ್ಸ್ಟ್ ಅದಾದ್ರೆ ಇಲ್ಲಿ ನೋಡ್ರಿ, ಅದ ಆಗ್ತಾ ಏನಪ್ಪ ಅಂದ್ರೆ ಆಪ್ಷನ್ ಪ್ರತಿ ಸಲ ನೀವು ಎಕ್ಸಾಮ್ ಬರೆದಾಗ ಎಷ್ಟು ಆಪ್ಷನ್ಸ್ ಗಳು ಇರ್ತಿದ್ವಪ್ಪ ಅಂತಂದ್ರೆ ಅಲ್ಲಿ 4 ಆಪ್ಷನ್ ಗಳು ಇರ್ತಿದ್ವು. ABCD ಮಾತ್ರ ಇರ್ತಿತ್ತು, ಬಟ್ ಆದ್ರೆ ಈ ಆಪ್ಷನ್ ಇರ್ತಿರ್ಲಿಲ್ಲ. ಬಟ್ ಇತ್ತೀಚಿನ ಪರೀಕ್ಷೆಗಳಲ್ಲಿ ಕೆಇದವ್ರು ಏನ್ ಮಾಡಿದ್ರಪ್ಪ ಅಂದ್ರೆ 5ನೇ ಆಪ್ಷನ್ ಅನ್ನ ಜಾರಿಗೆ ತಂದಾರ. ಈ ಅಂತಕ್ಕಂಥ ಒಂದು ಆಪ್ಷನ್ ಇಲ್ಲ ನೋಡಿ ಲಾಸ್ಟ್ ಬಾಕ್ಸ್ ಅಲ್ಲಿ. ಹಾಗಾದ್ರೆ ABCD ಈ ಉತ್ತರ ಗೊತ್ತಿರ್ತಕ್ಕಂಥ ಉತ್ತರಗಳನ್ನ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಬಾಕ್ಸ್ ಅಲ್ಲಿ ಫಿಲ್ಅಪ್ ಮಾಡ್ತಾ ಬರ್ಬೇಕು. ಇನ್ ಕೇಸ್ ನಿನಗೆ ಯಾವ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂತಂದ್ರೆ ಇಲ್ಲಿ ಕೊನೆಯ ಬಾಕ್ಸ್ ಇರುತ್ತೆ ನೋಡ್ರಿ, ಈ ಅಂತಕ್ಕಂಥ ಒಂದು ಕಾಲಮ್ ಏನಿರುತ್ತೆ ನೋಡ್ರಿ, ಈ ಅನ್ನತಕ್ಕಂಥ ಒಂದು ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ತಾ ಬರ್ಬೇಕು. ಯಾಕೆ ಏನಂದ್ರೆ ನಿನಗೆ ಗೊತ್ತಿಲ್ಲ, ನಿನ್ಗೆ ಯಾವ್ದು ಗೊತ್ತಿರಲ್ಲ ನೋಡ್ರಿ, ಗೊತ್ತಿಲ್ಲದ ಪ್ರಶ್ನೆಗಳನ್ನ ನೀವು ಈ ಬಾಕ್ಸ್ ಅಲ್ಲಿ ತುಂಬಬೇಕು. ಇನ್ ಕೇಸ್ ನೀವು ಈ ಬಾಕ್ಸ್ ಅಲ್ಲಿ ಗೊತ್ತಿಲ್ಲದ ಪ್ರಶ್ನೆಗಳನ್ನ ನೀವೇನಾದ್ರೂ ತುಂಬಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ನಿಮ್ಮ ಮಾರ್ಕ್ಸ್ ಕಟ್ ಆಗತ್ತೆ. ಒಂದು ಕ್ವಶನ್ ಬಿಟ್ಟು ಬಂತಪ್ಪ ಅಂತಂದ್ರೆ 0.25 ಕಟ್ ಆಗತ್ತೆ ನೋಡ್ರಿ. 0.25 ಅಂತಂದ್ರ ನೀವು 4 ಅಂತ ಬಿಟ್ಟು ಬಂತಂದ್ರೆ 1 ಮಾರ್ಕ್ಸ್ ಕಟ್ ಆಗತ್ತೆ. ನೀವು 4 ಬಿಟ್ಟು ಬಂತಪ್ಪ ಅಂತಂದ್ರ 4 ಬಿಟ್ಟು ಬಂತಪ್ಪ ಅಂತಂದ್ರ ಇವು 1 ಮಾರ್ಕ್ಸ್ ಕಟ್ ಆಗೋ ಸಂಭವನೆ ಇರುತ್ತೆ, ನೆನಪಿಟ್ಕೊರಿ. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ ಸರಿಯಾದ ಉತ್ತರವನ್ನು ಯಾವ ತರ ಗುರ್ತು ಮಾಡ್ಬೇಕಂದ್ರೆ ಇಲ್ಲಿ ತುಂಬ್ಯಾರ ನೋಡ್ರಿ, ಸಿ ಆಪ್ಷನ್ ಈ ರೀತಿ ತುಂಬಬೇಕು. ಗೊತ್ತಿಲ್ಲದ ಉತ್ತರವನ್ನು ನೀವು ಕಂಪಲ್ಸರಿ ಈ ಬಾಕ್ಸ್ ಅಲ್ಲಿ ತುಂಬಕ್ ನೋಡ್ರಿ. ಗೊತ್ತಿಲ್ಲದ ಪ್ರಶ್ನೆಗಳನ್ನ ನೀವು ಈ ಬಾಕ್ಸ್ ಅಲ್ಲಿ ತುಂಬಕ್ ನೋಡ್ರಿ. ಓಕೆ, ಇದು ನಿಮ್ಗೆ ಮತ್ತೊಂದು ಕಡೆ ಕ್ಲಿಯರ್ ಇಲ್ಲ ನೋಡ್ರಿ. ಯಾವುದೇ ಪ್ರಶ್ನೆಯನ್ನು ಖಾಲಿ ಜಾಗ ಬಿಡಬೇಡಿ. ಖಾಲಿ ಜಾಗ ಬಿಟ್ಟರೆ 0.2 ಅಂಕಗಳು ಕಡಿತವಾಗುವ ಸಾಧ್ಯತೆ ಇರುತ್ತದೆ, ಅಥವಾ ಸಾಧ್ಯತೆ ಇದೆಲ್ಲ ಕಡಿತ ಹಾಗೆ ಆಗುತ್ತೆ. ಇದು ನಿಮ್ಗೆ ಕ್ಲಿಯರ್ ಇರ್ಬೇಕಾಗತ್ತ. ಓಕೆನಾ? ಆ ಸರಿಯಾದ ಉತ್ತರಕ್ಕೆ 1 ಅಂಕ ಬರ್ತೈತಿ, ತಪ್ಪಾದ ಉತ್ತರಕ್ಕೆ 0.2 ಮಾರ್ಕ್ಸ್ ಹೋಗತಿ. ನೆಕ್ಸ್ಟ್ ಖಾಲಿ ಬಿಟ್ಟ ಜಾಗಕ್ಕೂ ಕೂಡ 0.2 ಅಂಕ ಕೂಡ ಹೋಗುತ್ತೆ. ಹಂಗಾಗಿ ಗೊತ್ತಿಲ್ಲದ ಆಪ್ಷನ್ ಗೆ ನೀವು ಕಂಪಲ್ಸರಿ ಏನ್ ಮಾಡ್ಬೇಕಪ್ಪ ಅಂದ್ರ ಗೊತ್ತಿಲ್ಲ ಅಂತ ಹೇಳಿ ಆಗಿ ಬರ್ರಿ. ಓಕೆ, ಇದು ನಿಮಗೆ ಗೊತ್ತಿರ್ಬೇಕ್ರಿ. ಬಟ್ ಆದ್ರೆ OMR ಅಲ್ಲಿ ಯಾರು ಕೂಡ ಅರ್ಧ ಮಾರ್ಕ್ ತುಂಬಿಡ್ರಿ, ರೈಟ್ ಮಾರ್ಕ್ ಹೋಗ್ಬಿಡ್ರಿ, ಇಂಟು ಮಾರ್ಕ್ ಹೋಗ್ಬಿಡ್ರಿ. ನಿರ್ದಿಷ್ಟವಾಗಿ ಏನಪ್ಪಾ ಅಂತಂದ್ರ ಆ ಬಾಕ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ನೀವು ಈ ರೀತಿಯಾಗಿ ಫಿಲ್ಅಪ್ ಮಾಡ್ತಾ ಬರ್ರಿ. ಹಾಗಾದ್ರೆ ಇಲ್ಲಿ ಈ ಕಡೆ ಮುಂದೆ ಬರ್ರಿ. ಮುಂದಿನ ಪ್ರಶ್ನೆ